ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು. ನಮ್ಮದು ಸಂಸ್ಕೃತಿ ಇದೆ. ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿಗಳ ಸಂಸ್ಕೃತಿ ಇಲ್ಲ, ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ. ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾಚಿಗೇಡಿ ಹೇಳಿಕೆ ಅದು. ನಾಳೆ ಸೋನಿಯಾ ಗಾಂಧಿ ಸಾಯ್ಬೇಕಾದ್ರೆ ಸೋನಿಯಾ ಗಾಂಧಿ ಪರ್ಮಿಷನ್ ತೊಗೋಬೇಕಾ? ನಾ ಸಾಯ್ತಾ ಇದ್ದೀನಿ, ನಾ ಸಾಯ್ಲೋ ಬಾಡಿ ಆಗ್ತದೆ ಅಂದರೆ ಅದು ಗುಲಾಮಗಿರಿ ಸಂಕೇತ ಕಾಂಗ್ರೆಸ್ಸು. ಬಿ ಜೆ ಪಿ ಅಂದರೆ ಸ್ವಾಭಿಮಾನದ ಸಂಕೇತ. ನಮ್ಮ ಪ್ರಧಾನಮಂತ್ರಿಗಳೇ ಜಗತ್ತಿನ ಒಬ್ಬ ಲೀಡರ್ ಆಗಿದ್ದಾರೆ. ನಾವು ನಮ್ಮ ಇತಿಮಿತಿಯಲ್ಲೇ ಮಾತಾಡಬೇಕು. ಸಿದ್ದರಾಮಯ್ಯನವರು ಅಂಥವ್ರಿಗೆ, ಸಿದ್ದರಾಮಯ್ಯನವರು ಒಬ್ಬ ಭಟ್ಕಳದ ಒಬ್ಬ ಭಯೋತ್ಪಾದಕನಿಗೆ ಅವನು ಇವರು ಹೊತ್ತು ಮಾತಾಡ್ತಾರೆ. ಅವ್ರದ್ದು ಸಂಸ್ಕೃತಿ ಭಯೋತ್ಪಾದಕರು, ದೇಶದ ದ್ರೋಹಿಗಳ ಬಗ್ಗೆ ಅವರು ಇವರು ಇದು ಮಾತಾಡಬಾರ್ದು. ದೇಶದ್ರೋಹಿಗಳಿಗೆ ಯಾವ ರೀತಿ ಯಾವ ಶಬ್ದದಲ್ಲಿ ಹೇಳ್ಬೇಕು ಅದೇ ಉತ್ತರ ಹೇಳಬೇಕು. ಅದಕ್ಕೆ ಸಿದ್ದರಾಮಯ್ಯನವರು ಏನು ಅನಂತಕುಮಾರ್ ಹೆಗಡೆಯವ್ರು ಹೇಳ್ತಾರೆ, ಅವರು ತಮ್ಮ ಸಂಸ್ಕೃತಿಯನ್ನು ಬದಲಾವಣೆ ಮಾಡ್ಕೋಬೇಕು. ನಿಶ್ಚಿತವಾಗಿ ನೋಡಿರಿ, ಗಾಂಧಿ ಕುಟುಂಬ ಯಾವಾಗಲೂ ಹಿಂದೂ ಧರ್ಮವನ್ನು, ಇದು ಗಾಂಧಿನೇ ಅಲ್ಲ, ಇದು ನಕಲಿ ಗಾಂಧಿ. ಆಗ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಬೇರೆ. ಇದು ಗಾಂಧಿ ಅನ್ನುವಂಥದ್ದು ಇದು ಒಂದು ವಂಶನೇ ಇದ್ದಿದ್ದಿಲ್ಲ. ಇದು ನಡಬರ್ಕ ಅವೇನು ಒಬ್ಬ ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋನು ಲಗ್ನ ಆದರು. ಸಮಾಜದಾಗ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮದ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದೆ ಅಂತೇಳಿ ಫಿರೋಜ್ ಗಾಂಧಿ ಮಾಡಿದ್ರು. ಅವ ಇಸ್ಲಾಂ. ಈ ನೆಹರು ಮಂಥನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪಿತ್ತು. ಮುಂದೆ ರಾಜೀವ್ ಗಾಂಧಿ ಏನು ಮಾಡೋದು, ಅದನ್ನು ಕ್ರಿಶ್ಚಿಯನ್ ಧರ್ಮದ ಕಡೆ ಹೊಳಿಸದ. ಹೀಗಾಗಿ ಈ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿ ಇದ್ದಂಥ ಒಂದು ಕುಟುಂಬ. ಇಂದಿರಾ ಗಾಂಧಿ ನೋಡ್ರಿ ಏನು ಹೇಳಿದರು ಶ್ರೀಮತಿ ಇಂದಿರಾ ಗಾಂಧಿಯವರು, ಆಕಳ ಕರ ಛತ್ರ ಇತ್ತು ಕಾಂಗ್ರೆಸ್ಸಿಂದು. ಅವಾಗ ಏನು ಹೇಳಿದರು, ಜೈನ ಮುನಿಗಳಿಗೆ ನನ್ನ ಸರ್ಕಾರ ಬತ್ತು ನನಗೆ ಆಶೀರ್ವಾದ ಮಾಡಿದ್ರಂದರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು. ಅವರಿಗೆಲ್ಲ ಏನು ಆಶ್ವಾಸನೆ ಕೊಟ್ಟಿದ್ರು, ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗ ತಿಳಿದು. ಇವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ, ಗೋ ಹತ್ಯೆ ನಿಷೇಧ ಮಾಡಲಿಲ್ಲ. ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ರಾಮ ಏನೋ ಒಂದು ದೊಡ್ಡ ಬಯಲಿದೆ, ಅಲ್ಲಿ ಇವರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿಬಾರ ಆಯಿತು. ಆ ಸಂತರು ಉಪವಾಸದಿಂದಲೇ ಅವ್ರ ದೇಹ ತ್ಯಾಗ ಮಾಡಿದ್ರು. ಅವಾಗ ಒಂದು ಶಾಪ್ ಕೊಟ್ಟರು, ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತೇಳಿ ಅದು ಇದೆ. ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸನೂ ಹಾಗೇ ಇದೆ, ಇಂದಿರಾ ಗಾಂಧಿದು ಹಾಗೇ ಇದೆ. ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ, ಅದು ಏನು ಲಗ್ನ ಇಲ್ಲ, ಇದು ಇಲ್ಲ, ಅದು ಎಲ್ಲಿರ್ತದೋ ಏನು, ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. ಅದು ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ. ಹಾಗೆ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ, ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ. ನಾವೇನು ಹಂಗೆ ಮಾತಾಡೋದಿಲ್ಲ. ನಾನು ಮಾತ್ರ ಕರ್ನಾಟಕದವ್ರು ಮುಖ್ಯಮಂತ್ರಿ ಅದಾರ. ನಮ್ಮದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಅಯೋಧ್ಯೆಗೆ ಕರೆದೆಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮುಗಿದ ಮ್ಯಾಗ ಹೋಗ್ತೀನಿ ಅಂದರು. ಅಷ್ಟಾದರೂ ಅವರಿಗೆ ಆ ಪ್ರಭು ಶ್ರೀರಾಮಚಂದ್ರ ಸದ್ಬುದ್ಧಿ ಕೊಟ್ಟಾನ. ಹೋಗಲಿ, ಅಲ್ಲಿ ಹೋದ್ಮ್ಯಾಗ ಅಯೋಧ್ಯೆಗೆ ಹೋದ್ಮ್ಯಾಗ ಅವ್ರಿಗೆ ಗೊತ್ತಾಗ್ತದೆ. ಇನ್ನು ಮೇಲೆ ನಾನು ರಾಮನ ಭಕ್ತ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು ಮಾಡ್ಬೋದು ಅಯೋಧ್ಯೆಯಲ್ಲಿ. ನಾವೇನು ಅನಂತಕುಮಾರ್ ಅವ್ರ ಕಿವಿಮಾತು ಹೇಳೋಟ್ಟು ದೊಡ್ಡವನ್ನ ಅಲ್ಲ. ಅವರ ಒಂದು ಸ್ಟೈಲ್ ಬೇರೆ, ನಮ್ಮ ಒಂದು ಸ್ಟೈಲ್ ಬೇರೆ. ಹಾಂ, ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಷ್ಟು ಹಗುರವಾಗಿ ಮಾತಾಡೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗುರು ಮಾತಾಡೋದು, ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು. ನಮ್ಮದು ಸಂಸ್ಕೃತಿ ಇದೆ. ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿಗಳ ಸಂಸ್ಕೃತಿ ಇಲ್ಲ, ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ.
ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾಚಿಗೇಡಿ ಹೇಳಿಕೆ ಅದು. ನಾಳೆ ಸೋನಿಯಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.